ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಕ್ಕಳು ಹುಟ್ಟೋದೇ ತಡ, ಅದು ಎಷ್ಟು ಬೇಗ ಒಂದು ವರ್ಷ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರ ಆಟದ ಜೊತೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದು ಎಷ್ಟು ಬೇಗ ಒಂದು ವರ್ಷ ಆಯಿತು ಅಂತಲೇ ಗೊತ್ತಾಗಿಲ್ಲ ನನಗೆ. ಹಾಗೆ ಈ ಸೆಪ್ಟೆಂಬರ್ 15ಗೆ ಅರ್ನಾಗೆ 1 ಇಯರ್ ಕಂಪ್ಲೀಟ್ ಆಯಿತು. ಹಾಗೆ ನಾವು ಅವಳ ಬರ್ಡೇನ ದಾಂಡೇಲಿ ಕನ್ವೆನ್ಷನಲ್ ಹಾಲಲ್ಲಿ ಅರೇಂಜ್ ಮಾಡಿದ್ವಿ. ನಮ್ಮ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಬೋದು, ಹಾಗೆ ಫ್ರೆಂಡ್ಸ್ ಆಗಿರ್ಬೋದು, ಅರ್ನ ಅವ್ರ ಪಪ್ಪದು ಮಿಲ್ ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಎಲ್ಲರೂ ಬಂದಿದ್ದರು. ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ಹಾಗೆ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ, ಈವನ್ ಅರ್ನ ಕೂಡ. ಇಲ್ಲಿ ನೋಡಿ ನಮ್ಮ ಎಂಟ್ರಿ ಹೇಗಿತ್ತು ಅಂತ. ಎಂಟ್ರಿನೂ ಆಯಿತು, ಕೇಕ್ ಕಟ್ಟಿಂಗು ಸಹ ಆಯಿತು. ಇಲ್ಲಿ ಡೆಕೋರೇಷನ್ ಬಗ್ಗೆ ಹೇಳೋದಿದ್ರೆ, ನಮ್ಮ ಡೆಕೋರೇಟರ್ ನಾವು ಹೇಳ್ದಂಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ನಾನಿಲ್ಲಿ ಅರ್ನಾದು ನನಗೆ ಸೆಲೆಕ್ಟೆಡ್ ಪಿಕ್ಸ್ನ ನಾನು ಕೊಟ್ಟಿದ್ದೆ. ಈ ಥರ ಅವರು ಫೋಮ್ ಶೀಟಲ್ಲಿ ಕಟ್ ಮಾಡಿ ಮಧ್ಯ ಸ್ಟಿಕ್ ಮಾಡಿಟ್ಟಿದ್ರು. ಅದು ನಮ್ಮ ಬರ್ಡೇಗೆ ತುಂಬಾ ಚೆನ್ನಾಗಿ ಲುಕ್ ಕೊಟ್ಟಿತ್ತು. ಹಾಗೆ ನಾವು ಬಂದಿರೋ ಮಕ್ಕಳಿಗೆ ಡಾಮ್ಸ್ ಕಂಪ್ನಿದು ಪೇಂಟಿಂಗ್ ಸೆಟ್ನ ಗಿಫ್ಟ್ ಮಾಡಿದ್ವಿ. ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ರಿಗೂ ಊಟಕ್ಕೆ ಅರೇಂಜ್ ಮಾಡಿದ್ವಿ. ಊಟಕ್ಕೆ ಬಂದುಬಿಟ್ಟು ಮ್ಯಾಂಚೋ ಸೂಪ್, ಗೋಬಿ ಮಂಚೂರಿ, ಹಾಗೆ ಕ್ಯಾರೆಟ್ ಹಲ್ವಾ, ಪಾಲಕ್ ಚಪಾತಿ ವಿತ್ ಪನ್ನೀರ್ ಮಸಾಲ, ಜೀರಾ ರೈಸ್ ವಿತ್ ದಾಲ್ ಇತ್ತು, ಹಾಗೆಯೇ ಕರ್ಡ್ ರೈಸ್ ಇತ್ತು, ಮತ್ತು ರಸಮ್ ಪ್ಲೇನ್ ರೈಸ್ ಕೂಡ ಇಟ್ಟಿದ್ವಿ. ಹಾಗೆಯೇ ರಿಟರ್ನ್ ಗಿಫ್ಟಾಗಿ ನಾವು ಎಲ್ರಿಗೂ ಚಾಕ್ಲೇಟ್ಸ್ನ ಪ್ಯಾಕ್ ಮಾಡಿ ಕೊಟ್ಟಿದ್ವಿ. ಹಾಗೆಯೇ ಫಸ್ಟ್ ಎಂಟ್ರೆನ್ಸಲ್ಲಿ ನಾವು ಎಲ್ರಿಗೂ ಪೇಪರ್ ಬೋಟ್ ಕಂಪ್ನಿದು ಜ್ಯೂಸ್ನ ಆರ್ಗನೈಸ್ ಮಾಡಿದ್ವಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ. ಕೇಕ್ ಕಟ್ಟಿಂಗ್ ಆದಮೇಲೆ ಊಟದ ಟೈಮಲ್ಲಿ ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡಿದ್ವಿ ನಾವು. ಸಾರಿ, ನನಗೆ ಇಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡೋದನ್ನು ಎಲ್ಲರೂ ಊಟದ ಜೊತೆ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನಮಗೆ ಓಪನ್ ಹಾಲ್ ಆಗಿರೋದ್ರಿಂದ ಟೆರೆಸ್ ವ್ಯೂ ಚೆನ್ನಾಗಿತ್ತು ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡೋದಕ್ಕೆ. ಸೊ ಹಾಗೆ ಎಲ್ಲರೂ ಕ್ರ್ಯಾಕರ್ಸ್ ವ್ಯೂನ ಎಂಜಾಯ್ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಮತ್ತು ಅರ್ನ ಅವ್ರ ಪಪ್ಪ ಕಪಲ್ಸ್ ಫೋಟೋನ ತಕ್ಕೊಂಡ್ವಿ. ಅದಾದಮೇಲೆ ಫ್ಯಾಮಿಲಿ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡ್ವಿ. ಅರ್ನ ಅಂತೂ ತುಂಬಾ ಹಠ ಮಾಡಿದ್ಲು ಸ್ವಲ್ಪ ಹೊತ್ತು. ಹಾಗೆ ನನ್ನ ತಮ್ಮ ಈ ಕಾರ್ನ ಅರ್ನಾಗೆ ಪ್ರೆಸೆಂಟ್ ಮಾಡಿದ್ದ. ಅರ್ನ ನನ್ನ ಕಸಿನ್ ಮಗನ ಜೊತೆ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ಲು. ನೋಡಿ ಹೇಗೆ ತಾಟ ಮಾಡ್ತಾ ಹೋಗ್ತಾ ಇದ್ದಾಳೆ ಎಲ್ರಿಗೂ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಲಾಸ್ಟ್ ಫಂಕ್ಷನ್ ಎಲ್ಲ ಮುಗಿದು ಜನ ಎಲ್ಲ ಹೋಗಾದ್ಮೇಲೆ ಈ ಥರ ಎಂಜಾಯ್ ಮಾಡ್ತಾಯಿದ್ಲು. ಜನ ಇದ್ದಾಗ ತುಂಬಾ ಅಳ್ತಲು. ನಾನು ಅದೇ ಅಂದ್ಕೊಂಡೆ, ಮಕ್ಕಳು ಯಾಕೆ ಈ ಥರ ಮಾಡ್ತಾರಪ್ಪ ಅಂತ. ಮಕ್ಕಳು ಹಾಗೆ ಅಲ್ವಾ, ನಾವೇನಾದರೂ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಫಂಕ್ಷನ್ನ ಆರ್ಗನೈಸ್ ಮಾಡಿದರೆ ಅವರು ಅವ್ರದ್ದೇ ಲೋಕದಲ್ಲಿರ್ತಾರೆ. ಬಟ್ ನಾವು ಹಾಗೆ ಹೇಳೋದಲ್ಲ, ಪಾಪ ಅವ್ರಿಗೆ ಯಾವ ರೀತಿ ಕಷ್ಟ ಆಗ್ತಾ ಇರುತ್ತೋ ಏನೋ ಹೇಳಕ್ಕೆ ಬರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಆದಷ್ಟು ಅವಳನ್ನ ಸಮಾಧಾನ ಮಾಡಿಸ್ಬಿಟ್ಟೇ ನಾವು ಫಂಕ್ಷನ್ನ ಇಟ್ಕೊಂಡಿದ್ವಿ. ಇದಾಗಿತ್ತು ಬರ್ಡೇ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾನೆ ಇರಿ. ಹೊಸದಾಗಿ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರಬೇಕು ಅಂದರೆ ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.